ನಿಮಗೆ ಗೊತ್ತಾ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ? ನಿಮ್ಮಲ್ಲಿ ತುಂಬ ಜನ ಅನ್ಕೋತಿರ್ತೀರ ಹಾಕಿ ಅಂತ. ಆದರೆ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಅಲ್ಲ. ಹಾಕಿ ಅಲ್ಲ ಅಂದ ತಕ್ಷಣ ನೆಕ್ಸ್ಟ್ ಬರೋದು ಯಾವುದು? ಕಬಡ್ಡಿನ? ಕಬಡ್ಡಿ ಕೂಡ ಅಲ್ಲ. ಕಬಡ್ಡಿ ಅಲ್ಲ ಅಂದರೆ ಕ್ರಿಕೆಟಾ? ಕ್ರಿಕೆಟ್ ಕೂಡ ಅಲ್ಲ. ಮತ್ತು ಯಾವುದು ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಯಾವುದೂ ಇಲ್ಲ. ನಿಮಗೆ ಇನ್ನೊಂದು ಕ್ವಶನ್ ಬರ್ಬೋದು, ಅರೆ ಹಾಕಿ ಅಲ್ಲ ಅಂದಮೇಲೆ ನಮಗೆ ಚಿಕ್ಕ ವಯಸ್ಸಿನಲ್ಲೂ ಹಾಕಿ ಅಂತ ಯಾಕೆ ಹೇಳ್ಕೊಟ್ರು ಅಂತ. ಯಾಕಪ್ಪ ಅಂತಂದರೆ ಮಿಡ್ 20th ಸೆಂಚುರಿಯಲ್ಲಿ ಅಂದರೆ 1928ರಿಂದ 1956ರಲ್ಲಿ ನಡೆದ 6 ಸಲ ಒಲಿಂಪಿಕ್ಸಲ್ಲಿ ಭಾರತ ಚಿನ್ನದ ಪದಕನ ಗೆಲ್ಲುತ್ತೆ. ನಿಮಗೆಲ್ಲ ಗೊತ್ತಿದೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ. ಇವಾಗ ಹೇಗೆ ಕ್ರಿಕೆಟ್ ಪಾಪ್ಯುಲರ್ ಇತ್ತೋ ಆ ಟೈಮಲ್ಲಿ ಹಾಕಿ ಪಾಪ್ಯುಲರ್ ಇತ್ತು. ಹಾಗೆ ನಮ್ಮ ಜನ ಒಬ್ಬರಿಂದ ಒಬ್ಬರು ಅವ್ರಿಗವರೇ ಭಾರತ ರಾಷ್ಟ್ರೀಯ ಕ್ರೀಡೆ ಹಾಕಿನ ಮಾಡಿ ನಮಗೂ ಕೂಡ ಹೇಳ್ಕೊಟ್ಟಿದ್ರು. ಬಟ್ ಆದರೆ ಇಲ್ಲಿಯ ತನಕನೂ ಭಾರತ ಸರ್ಕಾರ ಯಾವುದೇ ಕ್ರೀಡೆಯನ್ನು ರಾಷ್ಟ್ರೀಯ ಕ್ರೀಡೆ ಅಂತ ಘೋಷಣೆ ಮಾಡಿಲ್ಲ. ನಿಮಗೆ ಈ ಫ್ಯಾಕ್ಟ್ಸ್ ಗೊತ್ತಿದ್ದರೆ ಗೊತ್ತಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಫ್ಯಾಕ್ಟ್ನ ನೀವು ತಿಳ್ಕೊತಾ ಹೋಗ್ತೀರಾ.